ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಆಗಿತ್ತು. ಅವರ ಬರ್ತ್ಡೇಗೆ ವಿಶಸ್ಸನ್ನು ಕೋರಿ ಅವರ ಮನೆಯ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಇದನ್ನು GB ಅವರು ಪ್ರಶ್ನೆ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ನಟ ಯಶ್ ಬರ್ತ್ಡೇಯಲ್ಲಿ ರಸ್ತೆಯಲ್ಲಿ ಬ್ಯಾನರ್ ಹಾಕಲಾಗಿತ್ತು. ಸೊ ಬ್ಯಾನರ್ ಹಾಕಿದ್ದಕ್ಕೆ FIR ದಾಖಲಾಗಿದೆ. ಇವಾಗ ಎಲ್ಲಿ ಅಂದರೆ ಈ ಗಾಲ್ಫ್ ಕ್ಲಬ್ ಬಳಿ ಯಶ್ ನಿವಾಸ ಏನಿದೆ ಆ ಮನೆ ಮುಂದೆ ಫ್ಲೆಕ್ಸನ್ನು ಹಾಕಿದ್ರು. ಅವರ ಅಭಿಮಾನಿಗಳ ಬಳಗ ಅವರು ಇವರೆಲ್ಲ ಹಾಕ್ಕೊಂಡಿದ್ರು. ಈಗ ವೇಣು ಕ್ರಿಯೇಷನ್ ವಿರುದ್ಧ ಕೇಸ್ ದಾಖಲಾಗಿದೆ. GBA ಅಧಿಕಾರಿಗಳು ನೀಡಿದ ದೂರಿನ ಅನ್ವಯ ಕೇಸ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಅಂದರೆ ಅನುಮತಿಯನ್ನು ಪಡೆಯದೆ ಫ್ಲೆಕ್ಸ್ ಹಾಕಿರೋದು. ಅಲ್ಲಿ ಮಾತ್ರ ಅಲ್ಲ, ನಿಮಗೆ ಏರ್ಪೋರ್ಟ್ ರೋಡಲ್ಲಿ ST ಮಾಲಿಂದ ಮೇಕ್ರಿ ಸರ್ಕಲ್ ತನಕ ಹಾಕಿದ್ದಾರೆ. ಅದೇನು ಇವಾಗ ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ. ST ಮಾಲಿಂದ ಹಿಡಿದು ಮೇಕ್ರಿ ಸರ್ಕಲ್ ತನಕನೂ ಶುಭಾಶಯವನ್ನು ಕೋರಿ ಫ್ಲೆಕ್ಸ್ಗಳು ಬ್ಯಾನರ್ಗಳನ್ನ ಹಾಕಿದ್ದಾರೆ. ಸೊ ಅದನ್ನು ಕೂಡ ಯಾರಾದರೂ ದೂರು ಕೊಟ್ಟಿದ್ದಾರಾ, ಅದು GBA ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ. ಅದರಲ್ಲೂ ಯಶ್ ಹೆಸರನ್ನು ಉಲ್ಲೇಖಿಸಿ FIR ಆಗಿದೆ. ವೇಣು ಕ್ರಿಯೇಷನ್ಸ್ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು. ಅನುಮತಿ ಪಡೆಯದೆ ಫ್ಲೆಕ್ಸ್ ಹಾಕಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಯಶ್ ಅವರ ಮನೆಯ ಮುಂದಾಗಲಿ ಏರ್ಪೋರ್ಟ್ ರೋಡಲ್ಲಾಗಲಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ಗಳನ್ನ ಹಾಕಿದ್ರು ಈ ವಿಚಾರವಾಗಿ. ಬಟ್ ಈಗ GBA ಅಧಿಕಾರಿಗಳು ಪೂರ್ವಾನುಮತಿ ಪಡೆದಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದಾರಾ, ಹೇಗೆ? ಅರವಿಂದ, ಹೈಕೋರ್ಟ್ ನಿರ್ದೇಶನದಂತೆ ಬೆಂಗಳೂರು ನಗರದಲ್ಲಿ ಎಲ್ಲೂ ಕೂಡ ಫ್ಲೆಕ್ಸ್ ಬ್ಯಾನರ್ ಇವ್ಯಾವುದನ್ನು ಕೂಡ ಅಳವಡಿಕೆ ಮಾಡುವಂತಿಲ್ಲ. ಕಾರಣ ಹೈಕೋರ್ಟ್ ಆರ್ಡರ್ ಇದೆ. ಆದರೂ ಕೂಡ ಕೆಲ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಮತ್ತು ಕೆಲ ಸಿನಿಮಾ ನಟರ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ಅಲ್ಲಲ್ಲಿ ರಾರಾಜಿಸುವ ಕೆಲಸವನ್ನು ಮಾಡಲಾಗುತ್ತೆ. ಅದು ಬರ್ಡೇ ವಿಶಸ್ ಸೇರಿದಂತೆ ಅನೇಕ ವಿಶಸ್ಗಳಿಗಾಗಿ ಈ ರೀತಿಯ ಫ್ಲೆಕ್ಸ್ಗಳನ್ನು ಹಾಕುವ ಕೆಲಸವನ್ನು ಮಾಡಲಾಗುತ್ತೆ. ಮೊನ್ನೆ ಜನವರಿ 8ನೇ ತಾರೀಕು ಬರ್ಡೇ ಇರೋದ್ರಿಂದ, ಅಂದರೆ ಯಶ್ ಬರ್ಡೇ ಇದ್ದಿದ್ದರಿಂದ ಅವರ ನಿವಾಸದ ಮುಂಭಾಗದಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು ಅಂತೇಳಿ ಇದೀಗ ಅದರ ವಿರುದ್ಧ ಒಂದು FIR ದಾಖಲಾಗಿದೆ. ವೇಣು ಕ್ರಿಯೇಷನ್ಸ್ ಅಂತೇಳಿ ಅವರು ಈ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಅದು ಯಶ್ರವರ ಬರ್ಡೇ ಇರೋದ್ರಿಂದ ಈ ರೀತಿಯಾಗಿ ಆ ಒಂದು ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಅಂತೇಳಿ ಯಶ್ರವರ ಹೆಸರನ್ನು ಉಲ್ಲೇಖ ಮಾಡಿ ಈ ಒಂದು FIR ದಾಖಲಾಗಿದೆ. GBA ಅಧಿಕಾರಿಗಳು ನೀಡಿದಂತಹ ದೂರಿನ ಆಧಾರದ ಮೇಲೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ FIR ದಾಖಲಾಗಿದೆ. ಆ FIRನ ಆಧಾರದ ಮೇಲೆ, ಅಂದರೆ ಅಂದಿನ ದಿನವೇ ಎಲ್ಲವನ್ನ ಆ ಫ್ಲೆಕ್ಸ್ಗಳನ್ನು ತೆರವು ಮಾಡುವ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಫ್ಲೆಕ್ಸನ್ನು ಅಳವಡಿಸುವಂತಹದ್ದು ಅದು ನಗರದ ಸೌಂದರ್ಯಕ್ಕೆ ಒಂದಷ್ಟು ಸೌಂದರ್ಯಕ್ಕೆ ಮಾರಕವಾಗುತ್ತೆ. ಹೀಗಾಗಿ ಆ ಫ್ಲೆಕ್ಸ್ಗಳನ್ನು ಅಳವಡಿಸುವಂತಿಲ್ಲ. ಹೀಗಿದ್ದು ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಅನ್ನೋ ಮಟ್ಟಿಗೆ ದೂರು ದಾಖಲಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮೂರ್ತಿ.